ಎಲ್ಲರೂ ಕೂಡ ಉತ್ತಮವಾದಂಥ ಎಜುಕೇಷನ್ ಮಾಡಿದ್ರೆ ಜೊತೆಗೆ ಉತ್ತಮವಾದಂತಹ ಉದ್ಯೋಗಗಳನ್ನು ಮಾಡ್ತಾ ಉದ್ಯಮಿಗಳಾಗಿಯೂ ಕೂಡ ನೀವು ನಿಮ್ಮ ಒಂದು ಜೀವನವನ್ನು ರೂಪಿಸ್ಕೊಳ್ತಾ ಇದ್ದೀರಾ. ಸೊ ಈ ಬಗ್ಗೆ ಯಡಿಯೂರಪ್ಪ ಸರ್ನ ಮಾತಾಡ್ಸೋಣ. ಯಡಿಯೂರಪ್ಪ ಸರ್, ನಾವು ನೋಡಿದ ಪ್ರಕಾರವಾಗಿ ಮಕ್ಕಳು ಕೂಡ ಅತ್ಯುತ್ತಮವಾದಂಥ ವಿದ್ಯಾಭ್ಯಾಸನ ಮಾಡಿದರು, ಮೊಮ್ಮಕ್ಕಳು ಕೂಡ ಉತ್ತಮವಾದಂಥ ವಿದ್ಯಾಭ್ಯಾಸನ ಮಾಡಿದ್ದೀರಾ. ಇಷ್ಟು ಬ್ಯುಸಿ ಶೆಡ್ಯೂಲ್ನ ಮಧ್ಯೆನೂ ಕೂಡ ಅವರ ಎಜುಕೇಷನ್ ಬಗ್ಗೆ ನೀವು ಕೊಟ್ಟಂತಹ ಗಮನ ಆ ಬಗ್ಗೆ ಹೇಳಿ. ಇಲ್ಲ, ನಾನು ನಿಮ್ಮ ಹತ್ರ ಹೇಳಬೇಕು ಅಂತ ಹೇಳಿದ್ರೆ, ವೈಯಕ್ತಿಕವಾಗಿ ತುಂಬ ಆಸಕ್ತಿಯಿಂದ ಅವರ ಶಿಕ್ಷಣ ಕ್ಷೇತ್ರದಲ್ಲಿ ಅವ್ರದ್ದೇ ಆದಂಥ ಶಿಕ್ಷಣವನ್ನು ಪಡೆದು ಉನ್ನತ ಪದವಿಯನ್ನು ಪಡೆದು ಅವ್ರದ್ದೇ ಆದಂಥ ಸ್ಥಾನಮಾನಗಳು ಹೊಂದಿದ್ದಾರೆ. ಇದನ್ನು ತುಂಬ ಸಂತೋಷ ತರುವಂಥ ಸಂಗತಿ. ಈ ರೀತಿ ಬಹಳ ಕುಟುಂಬಗಳಲ್ಲಿ ಈ ಥರ ವಿದ್ಯಾವಂತರು, ಪ್ರತಿಭಾವಂತರು, ಅನೇಕ ಸ್ಥಾನಮಾನಗಳು ಹೊಂದಿರುವಂಥವ್ರು ಸಿಗುವಂಥದ್ದು ಬಹಳ ವಿರಳ. ಈಗ ನನ್ನ ಕುಟುಂಬದಲ್ಲಿ ಈ ರೀತಿ ಎಲ್ಲ ರೀತಿಯ ಒಂದು ಮಕ್ಕಳು ಎಲ್ಲರೂ ಇಷ್ಟು ಒಳ್ಳೆಯ ಶಿಕ್ಷಣ ಪಡೆದು ಸ್ಥಾನಮಾನಗಳು ಹೊಂದಿರುವಂಥದ್ದು ಸಹಜವಾಗಿ ಎಲ್ರಿಗೂ ಸಂತೋಷ ಆಗುತ್ತೆ. ಅದರಂತೆ ನನಗೂ ತುಂಬ ಸಂತೋಷ ಇದೆ. ಧನ್ಯವಾದ. ಥ್ಯಾಂಕ್ ಯು. ಓಕೆ, ಇಷ್ಟು ಜನರಲ್ಲಿ ನಿಮ್ಮ ಫೇವ್ರೇಟ್ ಯಾರು? ಸ್ವಲ್ಪ ಜಾಸ್ತಿ ಯಾರು? ಇಲ್ಲ, ಎಲ್ಲರ ಬಗ್ಗೆನೂ ಅದೇ ರೀತಿಯ ಪ್ರೀತಿ ವಿಶ್ವಾಸ ಇದೆ. ಅದರಲ್ಲಿ ಯಾರು ಅವ್ರು ಕಮ್ಮಿ ಅವ್ರು ಜಾಸ್ತಿ ಅಂತೇನಿಲ್ಲ. ಎಲ್ಲರ ಬಗ್ಗೆನೂ ಅದೇ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದೆ. ಯಾರು ಜಾಸ್ತಿ ಕಾಟ ಕೊಟ್ಟಿದ್ದಾರೆ ಇಷ್ಟು ಜನದಲ್ಲಿ ನಿಮಗೆ? ತುಂಟಾಟ ಯಾರು ಜಾಸ್ತಿ ಮಾಡಿದ್ದಾರೆ ಇವರಲ್ಲಿ? ಎಲ್ಲರ ಜೊತೆನೂ ಚೆನ್ನಾಗಿರ್ತೇನೆ ನಾನು. ಎಲ್ಲರೂ ಯಾವುದೇ ಸಂಕೋಚ ಇಲ್ಲದೆ ನನ್ನ ಜೊತೆ ಬೆರೀತಾರೆ, ಮಾತಾಡ್ತಾರೆ. ತುಂಟಾಟ ಮಾಡಿರೋದು ನಿಮಗೆ, ತುಂಟಾಟ ಮಾಡಿ ಸಿಕ್ಕಾಪಟ್ಟೆ ಸಾಕು ಮಾಡಿರೋರು ಯಾರು ಇದ್ದಾರಾ ಇಲ್ಲಿ? ಆ ಥರ ಏನಿಲ್ಲ. ಎಲ್ಲರೂ ಮರಿ ಮೊಮ್ಮಕ್ಕಳು ಸ್ವಲ್ಪ ಜಾಸ್ತಿ ತುಂಟಾಟ ಮಾಡ್ತಾರೆ. ಮೊಮ್ಮಕ್ಳ ಹತ್ರ ಅಷ್ಟೇ ಸ್ಟ್ರಿಕ್ಟ್ ಇದ್ದಾರೆ ತಾತ ಅಂತೇಳಿ. ಓಕೆ, ನಿಮ್ಮ ಇಷ್ಟು ಜನದಲ್ಲಿ ತಾತನ ಹತ್ರ ಬಹಳ ಗಿಫ್ಟ್ಗಳನ್ನು ತಗೊಂಡಿರೋರು ಯಾರು? ಗಿಫ್ಟ್ಗಳು ತಗೊಂಡಿರೋರು ಏನು ತಗೊಂಡವರು? ಗಿಫ್ಟ್ಸ್ ಯಾರು ತಗೊಂಡಿದ್ದೀರಾ ಜಾಸ್ತಿ? ಗಿಫ್ಟ್ ಬಗ್ಗೆ ಅಂತ ಅಂದ್ರೆ ತಾತ ಎಲ್ಲರಿಗೂ ಅವರು ಏನ್ ಕೇಳ್ತಾರೆ? ಆಸಕ್ತಿ ಇಟ್ಟು ಗಿಫ್ಟ್ ತರ್ತಾ ಇದ್ರು. ಗಿಫ್ಟ್ ಬಗ್ಗೆ ಅಂತ ಅಂದ್ರೆ ಅದೇ, ಇದು ತಾತ ಅವ್ರದ್ದು ನಾವು ಸಣ್ಣವರಿದ್ದಾಗಿಂದನೂ ಅಷ್ಟೇ ಎಷ್ಟು ಬ್ಯುಸಿ ಇರ್ತಾ ಇದ್ರು ಅಂದ್ರೂ ಮಧ್ಯೆ ಅವ್ರಿಗೆ ಟೈಮ್ ಸಿಕ್ಕಾಗ ಎಲ್ಲೋ ಹೋಗಿದ್ರು ಅಂತ ಅಂದ್ರೆ ಎಲ್ಲರಿಗೂ ಒಂದು ಆಸಕ್ತಿಯಿಂದ ಇದು ಗಿಫ್ಟ್ಸ್ ತರ್ತಾ ಇದ್ರು. ಅಥವಾ ಏನೋ ಸಣ್ಣದು ಕಾಣಿಕೆ ತಂದ್ರು ಅದು ಅಂತ ಮಧ್ಯೆ ಅವ್ರಿಗೆ ಯಾರಿಗೆ ನೆನಪಿರುತ್ತೋ ಅಂತ ಇವತ್ತು ನಾನು ಕಟ್ಟಿರೋ ವಾಚ್ ಅದು ನನ್ನ ಮೆಮರಿಗೆ ಬರುತ್ತೆ. ಇದು 12 ವರ್ಷ ಹಿಂದೆ ನಾನು ಈ ಥರ ದಪ್ಪ ಡಯಲ್ ವಾಚ್ ಕಟ್ತಾ ಇದ್ದೆ ಅಂತ ಅಂದ್ಬಿಟ್ಟು ತಾತ ಡೆಲ್ಲಿಯಲ್ಲೋ ಒಂದು ವಾಚ್ ತೊಗೊಂಡು ಬಂದು ಅದಿನ್ನೂ 1 ತಿಂಗಳು ಆಗಿತ್ತು ಅವ್ರು ತಂದು. ಬಟ್ ಆಮೇಲೆ ನೆನೆಸ್ಕೊಂಡು ನನ್ನ ಸೂಟ್ ಕೇಸಲ್ಲಿದೆ ಅಂತ ಮತ್ತೆ ಬೆಂಗಳೂರಲ್ಲಿ ಕಾಲ್ ಮಾಡಿ ಸೂಟ್ ಕೇಸಲ್ಲಿ ಇದೆಯಾ ಅಂತ ನೋಡಿ ಬಂದು ನನ್ನ ಕೈ ಕಟ್ಬಿಟ್ಟು ನೋಡಿದ್ರು.